ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಧೃತಿ ವ್ಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಾಳೆಗೊನೆ ಹಣ್ಣಿಗೆ ಬಂದಮೇಲೆ ಬಾಳೆಗೊನೆ ಮಾತ್ರ ಕತ್ತರಿಸ್ಕೊಂಡು ಬಾಳೆಗೊನೆನ ಕತ್ತರಿಸ್ಬಿಟ್ಟು ಹಾಗೆ ಬಿಟ್ಬಿಡ್ತೀವಿ. ಸೊ ಹಾಗೆ ಮಾಡೋದಕ್ಕಿಂತ ನಾವು ಬಾಳೆಗೊನೆ ಕತ್ತರಿಸ್ಕೊಂಡ್ಮೇಲೆ ಬಾಳೆ ಹಣ್ಣಿನ ಹೂ ಏನಿದೆ ಅದರಿಂದನೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಔಷಧೀಯ ಗುಣಗಳನ್ನು ಕೊಡುತ್ತೆ. ಹಾಗೆ ಬಾಳೆಕಂದು ಏನಿದೆ, ಈ ಬಾಳೆಕಂದನ್ನು ಕತ್ತರಿಸ್ಬಿಟ್ಟು ಇದ್ರ ಒಳಗಡೆ ದಿಂಡು ಅಂತ ಬರುತ್ತೆ. ಈ ದಿಂಡನ್ನು ತೆಗೆದು ನಾವು ಪಲ್ಯ, ಚಟ್ನಿ, ಗೊಜ್ಜು, ಸಾಗು, ಜ್ಯೂಸು ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವ ಕಿಡ್ನಿ ಸ್ಟೋನ್ ಆಗಿರ್ಬೋದು ಅಥವಾ ಬೇರೆ ರೀತಿ ಗಡ್ಡೆ ಆ ಥರ ಎಲ್ಲ ಇದ್ರೂ ಇದು ಆ ಕಲ್ಲನ್ನು ಕರಗಿಸೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ಆಲೇ ನಾನು ಬಾಳೆ ದಿಂಡಿಂದ ಪಲ್ಯ ಮಾಡೋದು ಹೇಗೆ ಅಂತ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಾಳೆ ಹೂವಿನಿಂದ ಮಾಡಿರೋಂಥ ಪಕೋಡ ಕೂಡ ವಿಡಿಯೋ ಶೇರ್ ಮಾಡಿದ್ದೀನಿ. ಹೋಗಿ ವಿಡಿಯೋಸ್ನ ನೋಡಿ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದರ ಬುಡ ಏನಿದೆ, ಬಾಳೆಕಂದಿನ ಬುಡ, ಇದನ್ನು ನಾವು ಕತ್ತರಿಸಾದ್ಮೇಲೆ ಇದ್ರ ಮಧ್ಯದಲ್ಲಿರುವಂತಹ ದಿಂಡನ್ನು ತೆಗಿಬೇಕು. ತೆಗೆದುಬಿಟ್ಟು ನೀಟಾಗಿ ತೆಕ್ಕೊಳ್ಳಿ. ಸುತ್ತ ಎಲ್ಲ ನೀಟಾಗಿ ಇದು ಎಕ್ಸ್ಟ್ರಾ ಏನು ಗಲೀಜೆಲ್ಲ ಏನಿರುತ್ತೆ ಇದನ್ನು ಸೈಡೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಒಂದು ಇರುವೆ ಕೂಡ ಬರೋದಿಲ್ಲ. ನೋಡಿ, ಇವಾಗ ನಾನು ಒಳಗಡೆ ಇರುವಂಥ ದಿಂಡನ್ನು ತೆಗೆದಾಗಿದೆ. ಇದಕ್ಕೆ ಸ್ವಲ್ಪ ಕಲ್ಸಕ್ಕರೆ, ಹಾಗೆ ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಕುಟ್ಟಿ ಪುಡಿ ಮಾಡಿ ಇದರೊಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಬಾಳೆ ಎಲೆನ ನಾನು ಸಹ ಮುಚ್ಚಿ ಮತ್ತು ಒಂದು ಕವರ್ನ ಮುಚ್ಚಿ ನಾನು ಆ ಕವರೆಲ್ಲ ಏನು ಹಾಕಿದ್ದೀವಿ ಅದನ್ನೆಲ್ಲ ಈ ಥರ ನೀಟಾಗಿ ಸರಿ ಮಾಡಿಕೊಂಡು ಒಂದು ಇರುವೆ ಕೂಡ ಏನೂ ಹೋಗ್ದಲೇ ಇರೋ ಹಾಗೆ ಟೈಟು ಕಟ್ಟಿ ಬಿಡ್ತಾಯಿದ್ದೀನಿ. ಇದು ಸಂಜೆ ಮಾಡ್ತಾ ಇರೋದು. ಮಾರ್ನಿಂಗ್ ಎದ್ದು ನೋಡಿದಾಗ ಇದು ತುಂಬ ಒಂದು ನ್ಯಾಚುರಲ್ ಆಗಿರುವಂಥ ನೀರು ಕೂಡ ರೆಡಿಯಾಗಿರುತ್ತೆ. ಈ ನೀರನ್ನ ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೇ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಏನಿದೆ ಅದು ಕರಗಲಿಕ್ಕೆ ಸಹಾಯ ಮಾಡುತ್ತೆ. ಈ ಜ್ಯೂಸ್ ಯಾವುದೇ ರೀತಿ ಒಗ್ಗರು ಆ ಥರ ಏನೂ ಇರೋಲ್ಲ, ತುಂಬ ನ್ಯಾಚುರಲ್ಲಾಗೆ ಚೆನ್ನಾಗೇ ಇರುತ್ತೆ. ಕುಡಿಬೋದು. ಅಯ್ಯೋ ಒಗ್ಗರಿರುತ್ತೇನೋ ಕುಡಿಲಿಕ್ಕಾಗಲ್ಲ ಆ ಥರ ಖಂಡಿತ ಏನಿರಲ್ಲ, ತುಂಬಾ ಚೆನ್ನಾಗಿರುತ್ತೆ ಈ ಜ್ಯೂಸು. ನೀವು ಒಂದ್ಸಲ ಟ್ರೈ ಮಾಡಿ. ಇದು ಮಾರ್ನಿಂಗ್ ನೋಡಿ, ಇವಾಗ ಇದು ಓಪನ್ ಮಾಡಿ ನೋಡಿದಾಗ ಇದು ತುಂಬ ನೀರು ಚೆನ್ನಾಗಿ ತುಂಬಿಕೊಂಡಿದೆ. ನಾವೇನು ಮೆಣಸಿನಕಾಳು, ಜೀರಿಗೆ ಪುಡಿ, ಹಾಗೆ ನಾನಿಲ್ಲಿ ಕಲ್ಸಕ್ಕರೆನ ಯೂಸ್ ಮಾಡಿಲ್ಲ. ಕಲ್ಸಕ್ಕರೆ ಇರಲ್ಲ, ಬರೀ ಸಕ್ಕರೆನೇ ಹಾಕ್ಕೊಂಡಿದ್ದೀನಿ. ಕಲ್ಸಕ್ಕರೆನೂ ಬೇಡ ನನಗೆ, ಹಾಗೆ ಸಕ್ಕರೆನೂ ಬೇಡ ನನಗೆ, ಬರೀ ಬೆಲ್ಲ ಹಾಕ್ಕೊಂಡು ಕುಡಿತೀನಿ ಅಂತ ಅಂದರೆ ಬೆಲ್ಲ ಕೂಡ ಹಾಕ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ಬೆಲ್ಲನೂ ಬೇಡ ನನಗೆ, ಸ್ವೀಟೇ ಬೇಡ ನನಗೆ, ಇಷ್ಟ ಇಲ್ಲ ತಿನ್ನಲ್ಲ ಅನ್ನೋರು ಸ್ವಲ್ಪ ಮೆಣಸುಕಾಳು, ಹಾಗೆ ಜೀರಿಗೆ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ನೋಡಿ, ನ್ಯಾಚುರಲ್ ಆಗಿ ಶುದ್ಧವಾಗಿ ನೆನ್ನೆ ಸಂಜೆ ರೆಡಿ ಮಾಡಿ ಕವರೆಲ್ಲ ಕಟ್ಟಿ ಮುಚ್ಚೋದಕ್ಕೆ ಮಾರ್ನಿಂಗು ಈ ಥರ ಒಂದು ಗ್ಲಾಸಷ್ಟು, ಒಂದು ದೊಡ್ಡ ಗ್ಲಾಸಷ್ಟು ಶುದ್ಧ ನೀರು ರೆಡಿಯಾಗಿದೆ. ಇನ್ನೂ ಸ್ವಲ್ಪ ಆಳವಾಗಿ ದಿಂಡನ್ನು ತೆಗೆದು ಮಾಡಿದರೆ ಇನ್ನೂ ನೀರು ಶೇಖರಣೆ ಆಗಿರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.